ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಇವತ್ತು ಬಿಸಿ ಜೋಳದ ರೊಟ್ಟಿಗೆ ಬೆಂಡೆಕಾಯಿ ಚಟ್ನಿ ಮತ್ತು ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಬಾಣಲೆಯಲ್ಲಿ ಬೆಂಡೆಕಾಯಿನ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹುರಿದಿಟ್ಕೋಬೇಕು. ಆಮೇಲೆ 4-5 ಮೆಣಸಿನ ಖಾರ ತಣ್ಣಗೆ ಸ್ವಲ್ಪ ಹುರಿಬೇಕು. ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಬೆಂಡೆಕಾಯಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ರುಣ್ಣಕ್ಕೆ ಹಾಕಬಾರ್ದಿದ್ದು. ಆಮೇಲೆ ಬೀನ್ಸ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಇದನ್ನು 1 ವಿಷಲ್ ಬೇಯಿಸ್ಕೋಬೇಕು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಖಾರದ ಪುಡಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಉಳ್ಳಾಗಡ್ಡಿ, ಉಪ್ಪು, ಅರಿಶಿನ. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಚಟಪಟ ಆದಾದ್ಮೇಲೆ ಟೊಮೊಟೊನ ಹಾಕಬೇಕು. ಅದಾದ್ಮೇಲೆ ಈರುಳ್ಳಿನ ಹಾಕಬೇಕು. ಆಮೇಲೆ ಸ್ವಲ್ಪ ಚೌಟ್ ತಗೊಂಡು ಆಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿದ್ಮೇಲೆ 1 ಸ್ಪೂನ್ ಖಾರದ ಪುಡಿ, ನಮ್ಮದು ಖಾರ ಇದೆ ಹಾಗಾಗಿ 1 ಸ್ಪೂನ್ ಹಾಕಿದ್ರೆ, ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಡಿ. ಅರ್ಧ ಸ್ಪೂನ್ ಅರಿಶಿನ, ಮತ್ತೆ ಬೇಯಿಸಿದ್ವಲ್ಲ ಅದನ್ನು ತರಕಾರಿ ನೀರು ಸಮೇತ ಸ್ವಲ್ಪ ನೀರಿಟ್ಟಿದ್ದೀನಿ ನಾನು, ಅದನ್ನೇ ಹಾಕಿದ್ದೀನಿ. ಬೇಯಿಸಿದ ಬೀನ್ಸನ್ನು ಹಾಕಬೇಕು. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ಕುಶನಿ ಕಾಳು ಪುಡಿ ಅಂತ ಕರೀತಾರೆ, ಗೂರಾಳ್ ಪುಡಿ ಅಂತ ಕರೀತಾರೆ. ಇದನ್ನು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಉಪ್ಪು, ನಾವು ಬೇಯಿಸಬೇಕಂದ್ರೆ ಉಪ್ಪು ಹಾಕ್ತೀವಿ, ಮತ್ತು ಈಗ ಸ್ವಲ್ಪ ಹಾಕಬೇಕು. ಕೊತ್ತಂಬರಿ ಸ್ವಲ್ಪ ಬೆಲ್ಲ. ಆಮೇಲೆ ಕುದಿಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ಪಲ್ಯ ಮತ್ತು ಬೆಂಡೆಕಾಯಿ ಚಟ್ನಿ ಜೊತೆ ರೆಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.